ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡಿ ಹೊಸನಗರದ ಕುವೆಂಪು ವಸತಿ ವಿದ್ಯಾಶಾಲೆಯ ವಾರ್ಷಿಕೋತ್ಸವದಲ್ಲಿ ಅತಿಥಿಗಳ ಆಶಯ ಹೊಸನಗರ ಮಕ್ಕಳಿಗೆ ಸಾಮಾಜಿಕ ಇರುವ ಅಗತ್ಯ ಇಂಜಿನಿಯರ್, ಡಾಕ್ಟರ್ ಮೊದಲಾದ ದೊಡ್ಡ ಹುದ್ದೆಗಳ ಕನಸಿಗಾಗಿ ಮಕ್ಕಳಿಗೆ ಒತ್ತಡ ಇರುವುದು ಒಂದು ದೊಡ್ಡ ಅಪಘಾತಕಾರಿ ವಿಷಯವಾಗಿದೆ. ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಪೋಷಕರು ನೀಡಬೇಕು. ಮಾನಸಿಕ ಒತ್ತಡವಿಲ್ಲದ ಶಿಕ್ಷಣ ಸಂಸ್ಕಾರ ಮಕ್ಕಳಿಗೆ ಅಗತ್ಯವಾಗಿದೆ ಎಂದು ಸಮಾರಂಭದ ಮುಖ್ಯ ಅತಿಥಿಗಳು ಪೋಷಕರಿಗೆ ಕರೆ ನೀಡಿದ್ರು. ಭಾರತ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಸೊನಾಲೆ ಶ್ರೀ ಶ್ರೀನಿವಾಸರವರು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಮಂಡಾನಿ ಕುಮಾರ್ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶ್ರಾಂತ ಉಪನ್ಯಾಸಕ ಬಸವಾನಿಯ ಎಚ್.ಇ. ಸತ್ಯನಾರಾಯಣ ಬಾಲಕರಿಂದ ಕೃತಿ ಬಿಡುಗಡೆ ಮಾಡಿದರೆ, ನಿವೃತ್ತ ಸೇನಾಧಿಕಾರಿ ಕುವೆಂಪು ವಸತಿ ವಿದ್ಯಾಶಾಲೆಯ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಜಮೇಶ್ ಮೆನನ್ ವಿಸ್ಡಮ್ ಆಂಗ್ಲ ಭಾಷೆ ಕೃತಿ ಬಿಡುಗಡೆ ಮಾಡಿದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣವೇಣಿ, ಪತ್ರ ಬರಹಗಾರರ ಸಂಘದ ಉಪಾಧ್ಯಕ್ಷ ಎನ್.ಇ. ಸ್ವಾಮಿ, ನಗರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಾಕ್ಟರ್ ಕೃಷ್ಣಮೂರ್ತಿ, ಬಿ.ಆರ್.ಪಿ. ರಾಜೇಂದ್ರಪ್ಪ, ಸಖಿ ಕೇಂದ್ರದ ಆಡಳಿತಾಧಿಕಾರಿ ಪ್ರೇಮಾ ಕಾಂತರಾಜ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ಮಲ್ಲಪ್ಪ, ಜಿಲ್ಲಾ ಔಷಧಿ ಮಾರಾಟಗಾರರ ಸಂಘದ ಉಪಾಧ್ಯಕ್ಷ ಎನ್. ದತ್ತಾತ್ರೇಯ ಉಡುಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕುಮಾರಿ ಜಾಕ್ಷ್ಮಿಶಾ ಅವರಿಂದ ಪ್ರಾರ್ಥನೆಯಾದ ಬಳಿಕ ಶಿಕ್ಷಕರಾದ ನಾಗೇಂದ್ರಪ್ಪ ಸ್ವಾಗತಿಸಿದರು. ನೇತ್ರಾವತಿ ಕಾರ್ಯಕ್ರಮ ನಿರೂಪಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಹಾಗೂ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿತ್ತು. ಸೌರಭವ ಸೂಸಿಸುಮ ಬರಳಿದಂತೆ ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ. ಭುವಿಬಾನ ಬೆಡಗು ಮೈದೋರಿನಿಂದ ಚೆಲುವನಿಗೆ ನಮ್ಮ ನಮನ. ಭುವಿಬಾನ ಬೆಡಗು ಮೈದೋರಿನಿಂದ ಚೆಲುವನಿಗೆ ನಮ್ಮ ನಮನ. ಸೌರಭವ ಸೂಸಿಸುಮ ಬರಳಿದಂತೆ ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ, ಶೋಭಿಸಿವೆ ನಿಮ್ಮ ನಯನ. ದಾಶಕ್ತಿಯ ಮೊರೆಗೆ ಹೊನಲಾಗಿ ಹರಿದೆ ಶುಭಕರನೆ ದೇವದೇವ. ಮರೆತಿಹವುದಾರಿ ವಿಶ್ವಪಥ ತೋರಿ ಕೈ ಹಿಡಿದು ನಡೆಸುವ ಭವ, ಕೈ ಹಿಡಿದು ನಡೆಸುವ ಭವ. ನಯ ವಿನಯ ಗೌರವವನ್ನು ಕೊಡುವಂತಹ ಮನಸ್ಥಿತಿ, ಹಾಗೆ ಅನ್ಯರೊಂದಿಗೆ ಬೆರೆತು ಶಾಂತಿಯುತವಾದಂತಹ ಜೀವನ ನಡೆಸುವಂತಹ ಕಲೆಯನ್ನ ಕರಗತ ಮಾಡಿಕೊಡ್ತಕ್ಕಂಥವರು ತಂದೆ ತಾಯಿಗಳು. ಅಂತೆಯೇ ನಂತರದ ಸ್ಥಾನದಲ್ಲಿ ಶಿಕ್ಷಣ ಸಂಸ್ಥೆಗಳು, ಗುರುಗಳು ಮಕ್ಕಳಿಗೆ ಅಂತಹ ಒಂದು ಸಂಸ್ಕಾರವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಶಿಕ್ಷಕರು ಮಾಡ್ತಾರೆ. ಒಂದು ವೇಳೆ ತಂದೆ ತಾಯಿಗಳು ಮರೆತರು ಅಂತಹ ಶ್ರೇಷ್ಠ ಪ್ರಜೆಗಳನ್ನ, ವ್ಯಕ್ತಿಗಳನ್ನ, ಸಂಸ್ಕಾರವಂತ ವ್ಯಕ್ತಿಗಳನ್ನಾಗಿ ರೂಪಿಸುವಂತಹ ಹೊಣೆಗಾರಿಕೆಯನ್ನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವಿರತವಾಗಿ ದುಡಿತಾ ಇರತಕ್ಕಂಥ ಶಿಕ್ಷಕ ಸಮುದಾಯ ಮಾಡುತ್ತೆ. ಆ ಸಂಸ್ಕಾರವನ್ನ ಹೊಂದಿರತಕ್ಕಂತಹ ವಿದ್ಯಾರ್ಥಿನಿಯರು ಮುಂದೆ ಈ ದೇಶದ ಸಂಪತ್ತಾಗ್ತಾರೆ, ಈ ದೇಶದ ಗೌರವವನ್ನು ಹೆಚ್ಚಿಸ್ತಾರೆ. ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಒಂದು ನಾಣ್ಣುಡಿಯನ್ನ ಕೊಟ್ಟಿರ್ತಕ್ಕಂತಹ ಯಾವ ಕುವೆಂಪು ಅವರ ಆಶಯ ಇದೆ, ಅಂತಹ ಆಶಯ ಈಡೇರುತ್ತೆ. ಸಮಾಜ ಅಭಿವೃದ್ಧಿ ಹೊಂದುತ್ತೆ, ಶಾಂತಿ ನೆಲೆಸುತ್ತೆ. ಆಗ ಮಾತ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಇಂತಹ ನೋಡಿದ್ವಿ, ಎಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ವಂದಿಸುವ ಜೊತೆಗೆ ಗುರು ಹಿರಿಯರಿಗೂ ಕೂಡ ನಮಸ್ಕಾರ ಮಾಡುವಂತಹ ಇಂತಹ ಒಂದು ಬದ್ಧತೆಯನ್ನ, ಮನಸ್ಥಿತಿಯನ್ನ ಹೊಂದಿರತಕ್ಕಂಥದ್ದು ನಿಜಕ್ಕೂ ಗೌರವಾರ್ಹವಾದಂತಹ ಒಂದು ಅಂಶ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಇವಾಗ ಅದರಲ್ಲಿ ಯಶಸ್ಸನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಪುಸ್ತಕವನ್ನು ಓದುವಂಥದ್ದು, ಶಿಕ್ಷಕರ ಬೋಧನೆಯನ್ನ, ಶೈಕ್ಷಣಿಕ ಬೋಧನೆಯನ್ನ ಕೇಳುವಂಥದ್ದು ಮಾತ್ರ ಅಲ್ಲ. ಅದರ ಜೊತೆಗೆ ಈಗ ನಾವು ನೋಡಿದ್ವಿ, ನಮ್ಮ ಮುಂದೆ ಎಲ್ಲ ವಿದ್ಯಾರ್ಥಿನಿಯರು ಬಹುಮಾನಗಳನ್ನು ಪಡೆದುಕೊಂಡ್ರು ವಿವಿಧ ಕ್ಷೇತ್ರಗಳಲ್ಲಿ, ಆಟೋಟ, ಕ್ರೀಡಾ ಸ್ಪರ್ಧೆಗಳಲ್ಲಿ ಅಥವಾ ಸಂಗೀತ, ಚರ್ಚಾ ಸ್ಪರ್ಧೆ, ನೃತ್ಯ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ನಿಮ್ಮ ಶಿಕ್ಷಕ ಸಮುದಾಯ. ಆ ಸ್ಪರ್ಧೆಯಲ್ಲಿ ನಾನು ಮುಂದು ತಾನು ಮುಂದು ಅಂತ ಹೇಳಿ ಏನು ಪ್ರಥಮ ಸ್ಥಾನವನ್ನು ಗಳಿಸಬೇಕು, ದ್ವಿತೀಯ ಸ್ಥಾನವನ್ನು ಗಳಿಸಬೇಕು, ತೃತೀಯ ಸ್ಥಾನ, ಅಥವಾ ಸ್ಥಾನ ಇಲ್ಲದೆ ಇದ್ದವನು ಕೂಡ ಆ ಹಂಬಲ ಇದೆಯಲ್ಲ, ನಾನು ಆ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು, ಸಂಗೀತದಲ್ಲಿ ಪಾಲ್ಗೊಳ್ಬೇಕು, ನೃತ್ಯ ನಾಟಕಗಳಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಹಂಬಲ. ಅದಕ್ಕೆ ಪೂರಕವಾಗಿ ಶಿಕ್ಷಕ ಸಮುದಾಯವು ಕೂಡ ಅವರನ್ನು ಅಣಿಗೊಳಿಸಿ ಆ ಕ್ಷೇತ್ರದಲ್ಲಿ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಲವಲವಿಕೆ ಹೆಚ್ಚಾಗುತ್ತೆ. ನಾನು ಈ ಕ್ರೀಡೆ ಅಥವಾ ಇನ್ನಿತರ ಕ್ಷೇತ್ರಗಳ ಜೊತೆಗೆ ಶಿಕ್ಷಣವನ್ನು ಪಡಿಬೇಕು, ಇದರಲ್ಲಿ ಹೇಗೆ ಮುಂದೆ ಬರ್ತೀನೋ ವಿದ್ಯೆಯಲ್ಲೂ ಕೂಡ ನಾನು ಮುಂದೆ ಬರಬೇಕು, ಉನ್ನತ ಸ್ಥಾನಮಾನಗಳನ್ನು ಸಮಾಜದಲ್ಲಿ ಗಳಿಸಬೇಕು ಅನ್ನುವಂತ ಆಸಕ್ತಿ ಹೆಚ್ಚುತ್ತೆ. ಆಗ ಮಾತ್ರ ಅವನ ಗುರಿಯನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಕ್ಕಳಿಗೆ ಬರಬೇಕು. ಅದು ನನ್ನ ಮಗಳಿಗೂ ಕೂಡ ಇದೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಈ ಶಾಲೆಯ ಒಂದು ಪರೋಕ್ಷವಾದ ಶಿಕ್ಷಣ ನನ್ನ ಮಗಳ ಮೇಲೂ ಪರಿಣಾಮ ಬೀರಿದೆ ಅಂತ ಹೇಳಿ. ಅವಳು ಕೂಡ ಹಾಗೆ ಎಲ್ಲರೂ ಬಹಳ ವಿಧೇಯತೆಯಿಂದ ಯಾರೇ ಬಂದ್ರು ಅವರನ್ನ ಮಾತನಾಡಿಸುವಂಥದ್ದು, ಅವರಿಗೆ ಒಂದಷ್ಟು ಸಹಾಯ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು, ಏನೇ ಬರ್ಕೊಡು ಬರ್ಕೊಡುವಂಥದ್ದು, ಈ ರೀತಿದೆಲ್ಲ ಮಾಡ್ಕೊಂಡು ಇದು ನಿಜವಾದ ಒಂದು ಶಾಲೆ ಕಲಿಸಿಕೊಡುವಂತಹ ಪಾಠವೂ ಕೂಡ ಹೌದು. ಹಾಗೆ ಆ ಪೋಷಕರು ಕೂಡ ಆ ಮಕ್ಕಳನ್ನ ಆ ರೀತಿಯಲ್ಲಿ ಬೆಳೆಸಿದಾಗ ಆ ಮಕ್ಕಳು ಕೂಡ ಮುಂದೊಂದು ದಿನ ತನ್ನ ಮನೆಗಲ್ಲದೆ, ಸಮಾಜಕ್ಕಲ್ಲದೆ, ಈ ದೇಶಕ್ಕೆ ಒಬ್ಬ ಒಳ್ಳೆಯ ಮಗನು ಅಥವಾ ಮಗಳು ಆಗ್ತಾಳೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗೆ ನನಗೆ ಈ ಶಾಲೆಯ 2002ರಲ್ಲಿ ನೋಡಿದ ಶಾಲೆ ಹೇಗಿತ್ತು, ಆದ್ರೆ ಈಗ ನೋಡ್ತಾ ಇರೋ ಶಾಲೆ ಹೇಗಿದೆ ನೋಡಿ. 22 ವರ್ಷಗಳ ನಂತರ ನಾನು ಈ ವೇದಿಕೆಗೆ ಬಂದಿದ್ದೇನೆ. ಇದು ನನಗೆ ಬಹಳ ಸಂತೋಷ ತಂದುಕೊಟ್ಟ ವಿಚಾರ. ಯಾಕೆಂದ್ರೆ ಕಲ್ ಪ್ರಳಯದ ಸಂಭವ ಅಂತ ಹೇಳಿ ದಾಸರು ಹೇಳ್ತಾರೆ, ನಾಳೆ ಅನ್ನೋದು ಪ್ರಳಯದ ಸಂಕೇತ ಅಂತ ಹೇಳಿ. ಆದ್ರೆ ಆ 22 ವರ್ಷಗಳ ಕಾಲ ನಾನು ಬದುಕಿದ್ದು ಇವತ್ತು ಇಲ್ಲಿ ಬಂದಿದ್ದೀನಲ್ಲ, ಇದು ನಿಜವಾದ ಒಂದು ಬದುಕಿನ ಒಂದು ಸಾರ್ಥಕತೆ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳೇ, ಇವತ್ತು ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡುವಂತಹ ಸಮಯ ಅಲ್ಲ. ಯಾಕೆಂತಂದ್ರೆ ಮಕ್ಕಳೆಲ್ಲ ಅವರವರ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಎಲ್ಲ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಮಾತನ್ನ ಕೇಳಿದ್ರೆ ಅವರು ಖಂಡಿತ ಬೈತಾರೆ, ಏನಮ್ಮ ಈ ಮೇಡಮ್ ಇಷ್ಟು ಮಾತಾಡ್ತಾಳಲ್ಲ, ನಾವು ಇಲ್ಲಿ ಬಂದಿರೋದೇ ಇವತ್ತು ನಮ್ಮ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಅಂತ ಹೇಳಿ. ಆದ್ರೆ ಮಕ್ಕಳೇ, ಇದರಿಂದ ಆಚೆ ಇನ್ನೊಂದು ಪ್ರಪಂಚ ಇದೆ. ಮಳೆಯ ಹನಿಗಳು ಮೋಡ ಕಟ್ಟಿ ಬರುವಾಗ ಆ ಹನಿಗಳು ಯಾವ ಒಂದು ಸಾರ್ಥಕತೆಯನ್ನ ಪಡಿಬೇಕು ಅಂತ ಬರ್ತಾ ಇದ್ದಾವೆ ಅಂತಂದ್ರೆ, ತಾವು ಸಮುದ್ರವನ್ನ ಸೇರ್ಬೇಕು ಅನ್ನೋ ಉದ್ದೇಶದಿಂದ. ಮಳೆಯ ಹನಿಗಳು ಮೋಡ ಕಟ್ಟಿ ಈ ಧರೆಗೆ ಬರುವಾಗ ಸಮುದ್ರವನ್ನ ಸೇರ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಬಂದಿರ್ತವಲ್ಲ, ಅದೇ ರೀತಿ ಕೂಡ ನಿಮ್ಮ ಗುರಿ ಆಗಿರ್ಬೇಕು. ನಿಮ್ಮ ಮುಂದೆ ಗುರಿ ಇರಬೇಕು. ಪ್ರತಿದಿನ ನೀವು ಅಭ್ಯಾಸವನ್ನ ಮಾಡುವುದರ ಜೊತೆಗೆ ನಿಮ್ಮಲ್ಲಿ ಒಂದು ಸಂಸ್ಕಾರವನ್ನ ಮೂಡಿಸ್ಕೊಂಡಾಗ ನೀವು ಖಂಡಿತ ನಿಮ್ಮ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸಮಯವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡದೆ ಮುಂದೆ ಬರುವಂತಹ ಪರೀಕ್ಷೆಗಳ ಸಿದ್ಧತೆಗೆ ನೀವು ತಯಾರಿಯನ್ನ ಮಾಡಿಕೊಂಡು ಈ ಶಾಲೆಗೆ ಕೀರ್ತಿಯನ್ನ ತೆಗೆದುಕೊಂಡು ಬನ್ನಿ ಅನ್ನುವಂತ ಮಾತನ್ನ ಹೇಳ್ತಾ, ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾರೆ, ಹೊತ್ತಾರೆ ಎದ್ದು ಅಗ್ರವಣಿ ಪತ್ರೆ ಪುಷ್ಪವ ತಂದು ಹೊತ್ತು ಮುಳುಗುದಾಗ ಪೂಜಿಸೋ ಲಿಂಗವ, ಹೊತ್ತು ಮುಳುಗಿದ ಮೇಲೆ ಹೊತ್ತು ಮುಳುಗದ ಮೃತ್ಯು ತಟ್ಟದ ಮುನ್ನ ಪೂಜಿಸೋ ಲಿಂಗವ ಅಂತ ಹೇಳ್ಬಿಟ್ಟು, ಇಲ್ಲಿ ಲಿಂಗ ಅನ್ನೋದು ನೆಪ ಮಾತ್ರ. ಆದ್ರೆ ಅವರು ಹೇಳುವಂಥದ್ದು ಏನು ಅಂದ್ರೆ, ಆಗುವಂತಹ ಕೆಲಸವನ್ನ ನಾಳೆ ಅಂತ ಹೇಳಿ ಇಟ್ಕೊಳ್ಳದೆ ಇವತ್ತೇ ಮಾಡುವಂಥದ್ದು, ಈಗಲೇ ಮಾಡುವಂಥದ್ದು. ಇನ್ನು ನಮಗೆ ಇದು ಗೊತ್ತಿಲ್ಲ ನಾಳೆ ಅನ್ನೋದು ಹೇಗಿರುತ್ತೆ, ಅಥವಾ ಇನ್ನೆರಡು ನಿಮಿಷಗಳ ಆದ್ಮೇಲೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪರೀಕ್ಷೆಯ ಪೂರ್ವ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಶಾಲೆಗೆ ಮತ್ತೆ ಹೊಸ ಕೀರ್ತಿಯನ್ನ ತರುವಂತಹ ಮಕ್ಕಳು ನೀವಾಗ್ಲಿ ಅಂತ ಹೇಳ್ತಾ, ಈ ಶಾಲೆ ಮುಂದೊಂದು ದಿನ ಈ ರಾಜ್ಯದಲ್ಲಿ ರಾರಾಜಿಸುವಂತಹ ಶಾಲೆ ಆಗ್ಲಿ ಅಂತ ಹೇಳ್ತಾ, ಶ್ರೀನಿವಾಸ್ ಅವರು ಬಹಳ ಬುದ್ಧಿವಂತ ಶಿಕ್ಷಕರು ಆಗಿದ್ರು. ಆ ಸಮಯದಲ್ಲಿ ಉಪನ್ಯಾಸಕರಾಗಿದ್ರು.
ಹಾಗಾಗಿ ಇವತ್ತು ಈ ಒಂದು ಕುವೆಂಪು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಆಗಿದೆ. ಯಾಕೆಂತಂದ್ರೆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನ ನಡೆಸೋದು ನಿಜವಾಗ್ಲೂ ಕಷ್ಟದ ಕೆಲಸ, ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಆ 7 ಗುಂಡಿಗೆ ಬೇಕು ಅಂತ ಹೇಳ್ತಾರೆ. ಆ ಒಂದು ಕೆಲಸವನ್ನ ಅವರು ಇಷ್ಟು ವರ್ಷದಿಂದ, ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ, 22 ವರ್ಷದ ಹಿಂದೆ ನಾನು ಶಾಲೆಯನ್ನ ನೋಡಿದ್ದೆ. ಆ 22 ವರ್ಷ ಆದ್ಮೇಲೂ ಕೂಡ ಕುವೆಂಪು ಶಾಲೆ ಇಷ್ಟೊಂದು ರಾರಾಜಿಸ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅವರ ಒಂದು ಧ್ಯೇಯ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೂ ಕೂಡ ಶುಭ ಹಾರೈಸ್ತಾ, ಈ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಡಾಕ್ಟರೇಟ್ ಹೆಚ್ಚು ಜನಕ್ಕೆ ಏನು ಸಿಕ್ಕಿಲ್ಲ, ಅವರು ಆ ಡಾಕ್ಟರೇಟ್ ಸಮೇತ ಪಡೆದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ, ಅದು ಒಂದು ಖುಷಿ ಆಗ್ತಿದೆ. ಮತ್ತು ಇಲ್ಲೆಲ್ಲ ತಂದೆ ತಾಯಿಗಳು ಬಂದು ಮಕ್ಕಳ ಜೊತೆಗೆ ಎಷ್ಟು ಖುಷಿಯಾಗಿ ಕಾರ್ಯಕ್ರಮವನ್ನು ನಮ್ಮ ವೀಕ್ಷಿಸಿದಿರಿ, ಅದೆಲ್ಲ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ. ನಮಗೂ ಒಂದು ಸಂತೋಷದ ಸಂಗತಿ ಅಂದರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದಾರಲ್ಲ ಗುರುತಿಸಿ, ಅದು ಮತ್ತೊಂದು ದೊಡ್ಡ ಖುಷಿ ಆಗ್ತದೆ. ಅದರಿಂದ ಇದೇ ರೀತಿ ಇನ್ನೂ ದೊಡ್ಡದಾಗಿ ಈ ಸಂಸ್ಥೆ ಬೆಳೆದು ನಮ್ಮ ಈ ಭಾಗದಲ್ಲಿ ಶ್ರೀನಿವಾಸ ಹೆಸರು ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ಇಲ್ಲೆಲ್ಲ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತನಕ ವೀಕ್ಷಿಸಿ ತಂದೆ ತಾಯಿಗಳು ಇಲ್ಲಿ ಇದ್ದೀವಿ, ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇದೇ ರೀತಿ ಮಕ್ಕಳನ್ನು ಪ್ರೋತ್ಸಾಹಿಸಿ ತಂದೆ ತಾಯಿಗಳು ಮಕ್ಕಳನ್ನು, ಕೆಲವರು ಹೇಳ್ತಾರೆ ನಮ್ಮ ಮಕ್ಕಳನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದೀನಿ ಅಂತ. ಬೆಳೆಸೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳು ಅವರಾಗೆ ಬೆಳಿಬೇಕು, ಅವಾಗ ಭಾರಿ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ನಿಮ್ಮ ಸಹಾಯನೂ ಬೇಕು. ಕೆಲವರು ಭಾಳ ಹೇಳ್ತಾರೆ ನಾ ಆ ಸ್ಕೂಲಿಗೆ ಕಳಿಸಿದ್ದೀನಿ, ಈ ಸ್ಕೂಲಿಗೆ ಕಳಿಸಿದ್ದೀನಿ, ನನ್ನ ಮಗನ ಚೆನ್ನಾಗಿ ಬೆಳೆಸಿದ್ದೀನಿ ಅಂತ. ಪೋಷಕರು ಬೆಳೆಸ್ತೀವಿ ಅಂತ ಅದು ಮುಖ್ಯ ಅಲ್ಲ, ಮಕ್ಕಳೇ ಬೆಳಿಬೇಕು. ಈಗ ಎಷ್ಟೋ ಮಕ್ಕಳು ಹೇಳಿದ್ರು ಚಿಕ್ಕಮಗಳೂರು